ಯಾದಗಿರಿ ಜಿಲ್ಲೆಯಲ್ಲಿ ಓಮನ್ ಗಾರ್ಡನ್ ಹತ್ರ ತೆಗ್ಗುಗಳನ್ನು ಭಾಳಷ್ಟು ತೆಗ್ಗುಗಳು ಬಿದ್ದಾವೆ. ಆ ತೆಗ್ಗುಗಳನ್ನು ಎಲ್ಲ ಕಡೆ ಈ ಶಾಪುರ್ ಹೋಗೋ ರೋಡು ಹೊಳೆ ಬ್ರಿಡ್ಜ್ಗಳಿಂದ ಕೂಡ ಭಾಳಷ್ಟು ತೆಗ್ಗುಗಳು ಬಿದ್ದಾವೆ. ಆ ತೆಗ್ಗು ತಪ್ಪಿಸಕ್ಕೆ ಹೋಗಿ ಯಾರಾದರೂ ಬಿದ್ದು ಅಪಘಾತ ಆದರೆ ಅದಕ್ಕೆ ನೀವೇ ಹೊಣೆಗಾರ ಆಗ್ತೀರಿ. ದಯವಿಟ್ಟು ತಕ್ಷಣ 24 ಗಂಟೆ ಒಳಗಡೆ ಈಗ ಎಲ್ಲರೂ ಉಮೇಶ್ ಮುದ್ನಾಳವ್ರನ್ನ ಹೇಳಿದ್ದಾರೆ, ನಾವು ಹೇಳ್ತಾ ಇದ್ವಿ, ದಯವಿಟ್ಟು ಆ ತೆಗ್ಗನ್ನು ಮುಚ್ಚಿಸ್ಬೇಕಂತ ವ್ಯವಸ್ಥೆಯನ್ನು ಮಾಡಬೇಕು. ಯಾದಗಿರಿ ಜಿಲ್ಲೆಯಲ್ಲಿ ಮತ್ತು ನಗರದಲ್ಲಿ ಸುತ್ತಮುತ್ತ ಮಳೆಯಾಗಿ ತೆಗ್ಗು ಬಿದ್ದ ರೋಡ್ಗಳಂತೂ ಎಲ್ಲಿ ಹೋಗೋಕ್ಕೆ ಬರೋಕ್ಕಾಗಲಂಗಾಗಿದೆ. ಅದಕ್ಕಾಗಿ 24 ಟೈಮ್ ಕೊಟ್ಟಿದ್ದೀವಿ. ನೀವೆಲ್ಲ ನೀವೇ ರೋಡ್ ಮತ್ತು ಸರಿಯಾಗಿ ಮಾಡಬೇಕಾಗಿ ನನ್ನ ಹೆಸರು ಸೋಮರಾಯ ಪಗಲಾಪುರ. ನಿರಂತರ ಮಳೆಯಿಂದ ಯಾದಗಿರಿ ನಗರದ ಪ್ರಮುಖ ರಸ್ತೆಗಳು ತಗ್ಗು ಗುಂಡಿಗಳು ಬಿದ್ದುಗೇಸಿ ಸಾರ್ವಜನಿಕರು ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಿದೆ. ಬರೀ ಇಷ್ಟಲ್ಲ, ಇವತ್ತೇನೋ ಲೂಬಿನ ಗಾರ್ಡನ್ದಲ್ಲಿ ನಾವೇನದ ಪ್ರತಿಭಟನೆ ಮಾಡ್ಬೇಕಂತ ಎಚ್ಚರಿಕೆ ನೀಡಲಾಗತ್ತೀವಿ. ಇಷ್ಟೇ ತೆಗ್ಗುಗಡ್ಡಿಗಳಲ್ಲ, ಯಾದಗಿರಿ ನಗರದ ಪ್ರಮುಖ ರಸ್ತೆ ಭಾಳಷ್ಟು ಅದಾವೆ. ಅದು ಮುಚ್ಚುವಲ್ಲಿ ನಗರಸಭೆ ಮತ್ತು ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯನೇ ಕಾರಣ. ಇದ್ರ ಜೊತೆಗೆ ಯಾದಗಿರಿಯಿಂದ ಶಾಪುರ್ಗೆ ಹೋಗ್ತಕ್ಕಂಥ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗ್ಯದ ಮತ್ತು ಯಾದಗಿರಿಯಿಂದ ಸೇಡಮ್ಗೆ ಹೋಗೋ ರಸ್ತೆ ಕೂಡ ಸಂಪೂರ್ಣ ಹಾಳಾಗಿರೋದ. ತಕ್ಷಣ ಜಿಲ್ಲಾಡಳಿತ, PWD, JP ಸಂಬಂಧಪಟ್ಟ ಅಧಿಕಾರಿಗಳಾಗಿದ್ದ ನಗರಸಭೆ ಎಚ್ಚೆತ್ತುಕೊಂಡು ಇವು ತೆಗ್ಗುಗುಂಡುಗಳನ್ನು ಮುಚ್ಚಬೇಕು. ಇದರಿಂದ ಯಾರನ್ನ ಮಳೆ ಟೈಮ್ನಾಗ ತೆಗ್ಗು ತಪ್ಪಿಸ್ಲಿಕ್ಕೆ ಹೋಗಿ ಏನೋ ಅಪಘಾತ ಆಯಿತು ಏನಾಯ್ತು ಅಂದ್ರೆ ನೇರ ಇವರೇ ಹೊಣೆ ಹೊರಬೇಕಾಗ್ತದೆ. 24 ತಾಸು ಟೈಮ್ ಕೊಡ್ತೀನಿ, ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಎಲ್ಲ ರಸ್ತೆ ಸರಿಪಡಿಸ್ಬೇಕು. ಇಲ್ಲದಿದ್ದರೆ ಈ ಅಧಿಕಾರಿ ವಿರುದ್ಧ, ಜಿಲ್ಲಾಡಳಿತ ವಿರುದ್ಧ ಪ್ರತಿಭಟನೆ ಮಾಡಬೇಕಂತಕ್ಕಂಥದ್ದು ನಾವು ನಿರ್ಧಾರ ತೆಗೆದುಕೊಂಡಿದ್ದೇವೆ.